ಕಲರ್ ಟಾಕೀಸ್ ವೀಕ್ಷಕರೆಲ್ಲರಿಗೂ ಜೈ ಶ್ರೀನಿವಾಸನ್ ಗುರೂಜಿಯರ ಹೃದಯಪೂರ್ವಕವಾದ ನಮಸ್ಕಾರಗಳು. ವೀಕ್ಷಕರೇ, ತಮ್ಮೆಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಮಾತಾಡಿಕೊಟ್ಟಿರ್ತಕ್ಕಂಥ ವಿಷಯ ಏನು ಅಂದರೆ, ಮೇಷರಾಶಿಯವರಿಗೆ ಯುಗಾದಿ ಹಬ್ಬದ ರಾಶಿ ಭವಿಷ್ಯ ಹೇಗಿರುತ್ತೆ. ಯುಗಾದಿ ಬಂದು ನಮ್ಮ ಹಿಂದೂಗಳ ನೂತನ ಸಂವತ್ಸರ. ಈ ಕೂಡಲೇ ತಾವೆಲ್ಲ ಕಲರ್ ಟಾಕೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ, ಎಲ್ಲ ವಿಡಿಯೋಗಳಿಗೂ ತಮ್ಮದೇ ಆದಂಥ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮೇಷರಾಶಿಯವರಿಗೆ ಯುಗಾದಿ ಹಬ್ಬದ ರಾಶಿ ಭವಿಷ್ಯ ಹೇಗಿರುತ್ತೆ ಅನ್ನೋದನ್ನು ಮಾತಾಡೋಣ. ಬನ್ನಿ. ಮೇಷರಾಶಿಯವರಿಗೆ ಯುಗಾದಿ ಹಬ್ಬ 2026ರ ಈ ಯುಗಾದಿ ಹಬ್ಬ ಆಲ್ಮೋಸ್ಟ್ ಒಂದು 90% ಚೆನ್ನಾಗಿರುತ್ತೆ ಅಂದರೆ ತಪ್ಪಾಗಲ್ಲ. ಒಂಥರ ಜಾಕ್ಪಾಟ್ ವರ್ಷ ಅಂದರೆ ನಂಬಬಹುದು. ಯಾವುದ್ರ ಬೇಸ್ ಮೇಲೆ ಹೇಳ್ತಾ ಇದ್ದೀವಿ ಅಂದರೆ, ಅದರ ಪ್ಲಾನೆಟರಿ ಪೊಸಿಷನ್ 19/3/2026 ಸೂರ್ಯೋದಯ ಬಂದು 6:35. ಅದಕ್ಕೆ ಜಾತಕ ತೆಗೆದಿದ್ದೀವಿ. ಆ ಜಾತಕದ ಪ್ರಕಾರ ಮೇಷರಾಶಿಯಲ್ಲಿ 11ನೇ ಮನೆಯಲ್ಲಿ ರಾಹು. ಸೊ 11ನೇ ಮನೆ ಅನ್ನೋದು ಲಾಭಸ್ಥಾನ ಅಂತ ಹೇಳ್ತೀವಿ. ಲಾಭಸ್ಥಾನದಲ್ಲಿ ರಾಹು, ಆಮೇಲೆ ಲಾಭಸ್ಥಾನದಲ್ಲಿ ಮಂಗಳ ಗ್ರಹ, ಯಾರು ರಾಶಿಯಾಧಿಪತಿ ಆದಂಥ ಮಂಗಳ ಗ್ರಹ ಇದ್ದಾನೆ. ಅದರ ಜೊತೆಗೆ ಬುಧ ಗ್ರಹ ಇದ್ದಾನೆ. ಸೊ 11ನೇ ಮನೆಯಲ್ಲಿ 3 ಗ್ರಹಗಳು ಅಂದಾಗ ಲಾಭಸ್ಥಾನಕ್ಕೆ ಭಾರಿ ಒಳ್ಳೆಯದಾಗತ್ತೆ. ಎರಡನೇದು ಇನ್ನೊಂದು ಪಾಯಿಂಟ್ ಯಾವುದು ಚೆನ್ನಾಗಿರುತ್ತೆ, 12ನೇ ಮನೆಯಲ್ಲಿ ಶುಕ್ರ. 12ನೇ ಮನೆಯಲ್ಲಿ ಶುಕ್ರ ಉಚ್ಚವಾಗಿದ್ದಾನೆ. ಎಲ್ಲರೂ ಕೂಡ 12ನೇ ಮನೆಯಲ್ಲಿ ಶುಕ್ರ ಅಂದಿದ ತಕ್ಷಣ ವ್ಯಯಸ್ಥಾನದಲ್ಲಿ ಶುಕ್ರ ಇದ್ದಾನೆ, ಹೇಗಾಗುತ್ತೋ ಏನಾಗುತ್ತೋ ಅಂತ. ಶುಕ್ರನಿಗೆ 12ನೇ ಮನೆ ಯಾವುದು ಲೆಕ್ಕ ಇಲ್ಲ. ಅದರಲ್ಲಿ ಕೂಡ ನಾನು ಮೀನರಾಶಿಯಲ್ಲಿ ಶುಕ್ರ ಉಚ್ಚವಾಗಿರೋದ್ರಿಂದ ಇನ್ನೂ ಭಾರಿ ಒಳ್ಳೆಯದಾಗತ್ತೆ. ಆಮೇಲೆ 4ನೇ ಅಧಿಪತಿ 12ನೇ ಮನೆ, ಅದು ಚಂದ್ರ. ಆಮೇಲೆ ಸೂರ್ಯ 5ನೇ ಅಧಿಪತಿ 12ನೇ ಮನೆ. ಆಮೇಲೆ 10 ಮತ್ತು 11ನೇ ಅಧಿಪತಿ 12ನೇ ಮನೆಯಲ್ಲಿರೋದು. ಈ ಎಲ್ಲ ಪ್ಲಾನೆಟರಿ ಪೊಸಿಷನ್ನು 3ನೇ ಮನೆಯಲ್ಲಿ ಗುರು ಮಿಥುನ ರಾಶಿಯಲ್ಲಿ. ಈ ಎಲ್ಲ ಪ್ಲಾನೆಟರಿ ಪೊಸಿಷನ್ ಇಟ್ಟಾಗ 90% ಚೆನ್ನಾಗಿದೆ ಅಂದ್ವಲ್ಲ. 90% ತುಂಬ ಮುಖ್ಯವಾಗಿ ಏನು ಅಂದರೆ, ಫಿನಾನ್ಷಿಯಲ್ ವಿಷಯವಾಗಿ ಇವರಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಬರಲ್ಲ ಈ ವರ್ಷ. ಸೊ ಎಲ್ರಿಗೂ ಬೇಕಾಗಿರೋದು ಅದೇ. ಯಾಕೆಂತೇಳಿದ್ರೆ, ಮನಿ ಸರ್ಕ್ಯುಲೇಷನ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಆಗ್ಬಿಟ್ಟಿದೆ. ನಾನು ಆಗಾಗ ರಿಪೀಟೆಡಾಗಿ ಇದನ್ನು ಹೇಳ್ತಾ ಇರ್ತೀನಿ. ಗುರುಗಳೇ, ಬ್ಲಡ್ ಸರ್ಕ್ಯುಲೇಷನ್ಗೆ ಏನಾದ್ರು ಪ್ರಾಬ್ಲಮ್ ಆದರೆ ಒಂದು ಮಾತ್ರೆ ನುಗ್ಬಿಡ್ಬೋದು ಗುರುಗಳೇ, ಆದರೆ ಮನಿ ಸರ್ಕ್ಯುಲೇಷನ್ ಸರಿಯಾಗಿ ಆಗಿಲ್ಲ ಅಂದರೆ ಎಲ್ಲ ಕಷ್ಟನೇ ಅಂತ. ಅದರಿಂದ ಈ ವರ್ಷ ಇವರಿಗೆ ಫಿನಾನ್ಷಿಯಲಿ ತುಂಬ ಚೆನ್ನಾಗಿರ್ತಾರೆ. ದುಡ್ಡು ಕಾಸು ತಗೊಳ್ಳೋದ್ರಲ್ಲಿ ಬೈಯಿಂಗ್ ಸೆಲ್ಲಿಂಗಲ್ಲೆಲ್ಲ ಒಳ್ಳೆ ಪ್ರಾಫಿಟ್ ಮಾಡ್ತಾರೆ ಅಂತ ಹೇಳ್ಬೋದು. ಫಸ್ಟ್ ವಿಷಯ ಎಜುಕೇಷನ್ಗೆ ಬರೋಣ. ಸೊ ಎಜುಕೇಷನ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ವರ್ಷ ಯುಗಾದಿ ಭವಿಷ್ಯದಲ್ಲಿ ಅವ್ರು ಅಂದ್ಕೊಂಡಿದ್ದ ಸ್ಕಾಲರ್ಶಿಪ್ ಅವ್ರಿಗೆ ಸಿಗ್ಬೋದು, ಸ್ಪಾನ್ಸರ್ಶಿಪ್ ಸಿಗ್ಬೋದು. ಈ ಸ್ಪೋರ್ಟ್ಸಲ್ಲೆಲ್ಲ ಆಟ ಆಡ್ತಿರ್ತಾರಲ್ಲ ಕ್ರೀಡಾಪಟುಗಳು, ಅವ್ರಿಗೆಲ್ಲ ಅವಾರ್ಡ್ಸು ರಿವಾರ್ಡ್ಸು ಬರ್ಬೋದು. ಇವರು ಸ್ಪೋರ್ಟ್ಸ್ ಕೋಟಾ ಮೇಲೇ ಅವ್ರು ಅಂದ್ಕೊಂಡಿದ್ದ ಸ್ಕೂಲ್ಗೆ ಕಾಲೇಜ್ಗೆ ಅಪ್ಲೈ ಮಾಡಿ ಅಲ್ಲಿ ಓದ್ತಕ್ಕಂಥ ಯೋಗಗಳಿರುತ್ತೆ. 12ನೇ ಮನೆಯಲ್ಲಿ ಚಂದ್ರ, 12ನೇ ಮನೆಯಲ್ಲಿ ಶುಕ್ರ, 12ನೇ ಮನೆಯಲ್ಲಿ ಶನಿ ಇರೋದರಿಂದ ಇದು ಸೂರ್ಯ ಒಬ್ಬ ಬಿಟ್ಟು ಈ 3 ಗ್ರಹಗಳು ಕೂಡ, ಶನಿ, ಶುಕ್ರ, ಆಮೇಲೆ ಚಂದ್ರ, 3 ಗ್ರಹಗಳು ಕೂಡ ಕೋಲ್ಡ್ ಪ್ಲ್ಯಾನೆಟ್ಸ್ ಆಗಿರೋದ್ರಿಂದ ಹೊರದೇಶದಲ್ಲಿ ಹೋಗಿ ಓದಬೇಕು ಅಂತ ಎಷ್ಟು ಜನ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಸ್ಟೂಡೆಂಟ್ಸ್ ಟ್ರೈ ಮಾಡಿದ್ರು ಕಳೆದ ವರ್ಷ ಎಲ್ಲ ಟ್ರೈ ಮಾಡಿರ್ತೀರ, ಆಗಿರಲ್ಲ. ಇಂಪಾಸಿಬಲ್ ಏನೋ ನನಗೆ ಹೊರದೇಶದಲ್ಲಿ ಹೋಗಿ ಓದೋದು ಅಂತ ಅಂದ್ಕೊಂಡಿದ್ರೆ ಈ ವರ್ಷ ಪ್ರಯತ್ನ ಪಡಿ, ಆಗುತ್ತೆ. ಸೊ ಸ್ಟೂಡೆಂಟ್ಸ್ಗೆ ಪ್ಲಸ್ ಆಯಿತು. ಇನ್ನು ನೆಕ್ಸ್ಟು ಕ್ಯಾಟಗರಿ ಅಂತ ನೋಡಿದ್ವಿ ಅಂದರೆ 3 ಟೈಪು ಬಿಸ್ನೆಸ್ಸಲ್ಲ ವರ್ಕಲ್ಲಿ. ಫಸ್ಟ್ ಬಿಸ್ನೆಸ್ ಅಂತ ತಗೊಳ್ಳಿ. ಬಿಸ್ನೆಸ್ಸಲ್ಲಿ ಜಸ್ಟ್ ತರಕಾರಿ ವ್ಯಾಪಾರ ಮಾಡೋರಿಂದ ಹಿಡಿದು ಗೋಲ್ಡ್ ಬಿಸ್ನೆಸ್ ಮಾಡೋರ್ವರೆಗೂ ಎಲ್ಲ ರೀತಿ ಒಳ್ಳೆಯದು ಆಗುತ್ತೆ. ಎರಡನೇದು ಪ್ರೈವೇಟ್ ಸೆಕ್ಟ್ರಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಪ್ರಮೋಷನ್ಸು, ಟೀಮ್ ಲೀಡ್ ಮಾಡ್ತಕ್ಕಂಥದ್ದು, ಟೀಮ್ ಲೀಡರ್ಸ್ ಆಗ್ತಕ್ಕಂಥದ್ದು, ಅವ್ರು ಅಂದ್ಕೊಂಡಿದ್ದ ಬ್ರ್ಯಾಂಚ್ಗೆ ಮ್ಯಾನೇಜರು, ಜನರಲ್ ಮ್ಯಾನೇಜರು, ಓಕೆ, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಎಕ್ಸಿಕ್ಯೂಟಿವ್ ಆಫೀಸರು, ಆಪ್ರೇಟಿಂಗ್ ಆಫೀಸರ್, ಈ ಥರ ಒಳ್ಳೊಳ್ಳೆ ಪ್ರಮೋಷನ್ ಸಿಕ್ಕೋ ಚಾನ್ಸಸ್ ಉಂಟು. ಇನ್ನು ನೆಕ್ಸ್ಟ್ ಕ್ಯಾಟಗರಿ ಯಾರು, ಗೌರ್ಮೆಂಟಲ್ಲಿ ವರ್ಕ್ ಮಾಡೋರು. ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಕ್ಕಂಥವ್ರಿಗೆ ಮಾತ್ರ ಸ್ವಲ್ಪ ತೊಂದರೆ ಆಗಬಹುದು. ಯಾಕಂದರೆ ಸೂರ್ಯ 12ನೇ ಮನೆಯಲ್ಲಿದ್ದಾನೆ. ಸೂರ್ಯನೇ ರಾಜಕೀಯಕ್ಕೆ ಇರತಕ್ಕಂಥ ಗ್ರಹ, ಗೌರ್ನಮೆಂಟ್ಗೂ ಇರತಕ್ಕಂಥ ಗ್ರಹ, ಸರ್ಕಾರಕ್ಕೆ ಇರತಕ್ಕಂಥ ಗ್ರಹನೇ ಸೂರ್ಯ. ಏನಾಯಿತು, 5ನೇ ಮನೆಯಲ್ಲಿ ಸಿಂಹರಾಶಿಯಲ್ಲಿ ಕೇತು. ಸಿಂಹರಾಶಿ ಸೂರ್ಯನ ರಾಶಿ ಅಲ್ವಾ. ಆದ್ದರಿಂದ ರಾಜಕೀಯ ಅಸ್ತವ್ಯಸ್ತ ಇಡೀ ಪ್ರಪಂಚದಲ್ಲಿ ನಡೀತಿರೋದು ಸಿಂಹರಾಶಿಯಲ್ಲಿ ಕೇತು ಇರೋದ್ರಿಂದ. ಇವ್ರಿಗೂ ಮೇಷರಾಶಿಗೆ 5ನೇ ಮನೆಯಲ್ಲಿ ಕೇತು ಇರೋದ್ರಿಂದ, ಆಮೇಲೆ ಪೂರ್ವ ಪುಣ್ಯಾಧಿಪತಿ ಸೂರ್ಯ ಬಂದು 12ನೇ ಮನೆಯಲ್ಲಿರೋದ್ರಿಂದ ಸರ್ಕಾರದಲ್ಲಿ ಕೆಲಸ ಮಾಡ್ತಕ್ಕಂಥ ಫ್ರಮ್ ಕಾನ್ಸ್ಟೇಬಲ್ ಟು ಕಮಿಷನರ್, ಫ್ರಮ್ ಕಾರ್ಪೊರೇಟರ್ ಟು ಮಿನಿಸ್ಟರ್,
ಇವರು ಸ್ವಲ್ಪ ಪ್ಯಾರಾಮೀಟ್ರ್ ಒಳಗಡೆ ಡಿಸಿಷನ್ ತೊಗೋಬೇಕು. ಒಮ್ಮೊಮ್ಮೆ ಸರ್ಕಾರದ ಕೆಲಸ ಅಂದರೆ ಇರುತ್ತಲ್ಲ, ಹಂಗೂ ಹಿಂಗೂ ಸ್ವಲ್ಪ ಮಾಡಿಕೊಡಿ ಸಾಹೇಬ್ರೆ ಅಂದಿದ ತಕ್ಷಣ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಆ ಥರ ಏನಾದರೂ ಈ ವರ್ಷ ಮಾಡಿದ್ರು ಅಂದರೆ ಸಿಕ್ಕಾಕೊಳ್ತಾರೆ. ಆದ್ದರಿಂದ ಸರ್ಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಮಾತ್ರ ವಿತಿನ್ ಪ್ಯಾರಾಮೀಟರ್ಸ್ ಬೌಂಡ್ರೀಸೇ ಕೆಲಸ ಮಾಡಿ, ಸ್ವಲ್ಪ ಹಾಗೆ ಹೀಗೆ ಮಾಡಿದೆ ಅಂದರೆ ಎನ್ಕ್ವೈರಿ, ನೋಟಿಸ್ ಇದೆಲ್ಲ ಬರ್ಬೋದು. ಇದೇ ಒಂದು 10% ಪ್ರಾಬ್ಲಮ್. ಓಕೆನಾ? ಸೊ 3 ಕ್ಯಾಟಗರಿ ಪೀಪಲ್ ಹೇಗಿರ್ತಾರೆ ಅಂತ ಹೇಳಿಬಿಟ್ವಿ. ಇನ್ನು ನೆಕ್ಸ್ಟು ಮ್ಯಾರೇಜ್ಗೆ ಯಾರ್ಯಾರು ಮದುವೆಗೆ ಹೋಗಬೇಕು ಅಂತಿದ್ರೋ ಒಳ್ಳೆ ಸಂಬಂಧ ಸಿಗೋ ಚಾನ್ಸಸ್ ಇದೆ. ಅದರಿಂದ ಮದುವೆಗೆ ಅಲೈನ್ಸ್ ಹುಡುಕ್ತಿರೋರು ಈ ವರ್ಷ ಸ್ವಲ್ಪ ಜಾಸ್ತಿ ಪ್ರಯತ್ನ ಪಡಿ. ಸೊ ಒಳ್ಳೆ ಅಲೈನ್ಸ್ ಸಿಗೋ ಚಾನ್ಸಸ್ ಉಂಟು. ಅದೇ ರೀತಿ ಮಗುಗೆ ಅಂತ ಮಾಡ್ಕೊಳ್ತಕ್ಕಂಥವ್ರು 5ನೇ ಮನೇಲಿ ಕೇತು ಇರೋದ್ರಿಂದ ಈ ವರ್ಷ ಮದುವೆ ಮಾಡ್ತಕ್ಕಂಥವ್ರು ಕೂಡ ನ್ಯಾಚುರಲ್ ಆಗಿ ಆಗ್ತಕ್ಕಂಥದ್ದಕ್ಕೆ ಬಿಡಿ. ಈ IVF ಆ ಥರದ್ದೆಲ್ಲ ಏನಾದರೂ ಹೋಗಬೇಕು ಅಂದ್ರೆ ಬೇಕಾದ್ರೆ ಬೇರೆ ಬರೋ ವರ್ಷಕ್ಕೆ ಪೋಸ್ಟ್ಪೋನ್ ಮಾಡ್ಕೋಬೋದು, ನೆಕ್ಸ್ಟ್ ವರ್ಷಕ್ಕೆ. ನ್ಯಾಚುರಲ್ ಆಗಿ ಮಗು ಆಗ್ತಕ್ಕಂಥ ಚಾನ್ಸಸ್ಸು ಕೂಡ ಉಂಟು. 11ನೇ ಮನೆಯಲ್ಲಿ ಬುಧ ಇರೋದ್ರಿಂದ, 11ನೇ ಮನೆಯಲ್ಲಿ ಕುಜರಿಂದ, ರಾಶ್ಯಾಧಿಪತಿ ಮಂಗಳ ಗ್ರಹ 11ನೇ ಮನೇಲಿರೋದ್ರಿಂದ ಚಾನ್ಸಸ್ ಉಂಟು. ಆಮೇಲೆ ಗಂಡ ಹೆಂಡತಿ ರಿಲೇಷನ್ಶಿಪ್ಪು ಇದರಲ್ಲೆಲ್ಲ ಸ್ವಲ್ಪ ತೊಂದರೆಗಳಾಗ್ಬೋದು. ಅದರಿಂದ ಅಪ್ಪ ಅಮ್ಮ, ಅಕ್ಕ ತಮ್ಮ, ಅಣ್ಣ ತಮ್ಮ, ಗಂಡ ಹೆಂಡತಿ ಈ ರಿಲೇಷನ್ಶಿಪ್ಪಲ್ಲಿ ಮಾತ್ರ ಈ ವರ್ಷ 12ನೇ ಮನೆಯಲ್ಲಿ ಸೂರ್ಯ, 12ನೇ ಮನೇಲಿ 4 ಗ್ರಹಗಳು ಬಂದುಬಿಡ್ತು. 4 ಗ್ರಹಗಳು ಅನ್ನೋದು ವ್ಯಯಸ್ಥಾನ ಅಂತೀವಿ. ಅದೊಂಥರ ಕಂಫರ್ಟ್ ಝೋನ್ ಕೊಡ್ತಕ್ಕಂಥ ಸ್ಥಾನ ಅದು 12. ಅದರಿಂದ ಗಂಡ ಹೆಂಡತಿ ಸ್ವಲ್ಪ ಏನಾದ್ರು ಸಣ್ಣ ಸಣ್ಣ ಜಗಳ ಬಂತಂದರೆ ಅಲ್ಲೇ ಬಿಟ್ಬಿಡ್ಬೇಕು. ಅಣ್ಣ ತಮ್ಮ ಏನಾದ್ರು ಸ್ವಲ್ಪ ಸಣ್ಣ ಸಣ್ಣ ಪ್ರಾಬ್ಲಮ್ ಅಂದರೆ ಅಲ್ಲೇ ಬಿಟ್ಬಿಡ್ಬೇಕು. ಸೊ ಅಕ್ಕ ತಂಗಿ, ಅಪ್ಪ ಅಮ್ಮ, ಯಾಕಂದರೆ ತುಂಬ ಮುಖ್ಯವಾದ ರಿಲೇಷನ್ಶಿಪ್ ಇದೆ. ಅಪ್ಪ ಅಮ್ಮ, ಗಂಡ ಹೆಂಡತಿ, ಮಕ್ಕಳು. ಈ ರಿಲೇಷನ್ಶಿಪ್ ಕೆಟ್ಬಿಡ್ತಂದರೆ ಇಷ್ಟೊಂದು ಒಳ್ಳೆ ಯೋಗಗಳು ಹೇಳಿದೆ ನಾನು. ಲಾಟ್ರಿ ಯೋಗ ಕೂಡ ಈ ವರ್ಷ ಇರೋದ್ರಿಂದ ಮೇಷರಾಶಿಯವರು ಲಾಟ್ರಿಗೆ ಒಂದು ಸಮ್ ಪರ್ಸೆಂಟೇಜ್ ದುಡ್ಡನ್ನ ಎತ್ತಿಡ್ಬೋದು. ಬೈಯಿಂಗ್ ಸೆಲ್ಲಿಂಗಲ್ಲಿ ಕೂಡ ಒಳ್ಳೆ ಪ್ರಾಫಿಟ್ ಇದೆ. ಮನೆ ಕಟ್ತಕ್ಕಂಥ ಯೋಗ, ಸೈಟ್ ತಗೊಳ್ತಕ್ಕಂಥ ಯೋಗ, ಕಟ್ಟಿರೋ ಸೈಟಲ್ಲಿ ತಗೊಂಡಿರೋ ಸೈಟಲ್ಲಿ ಮನೆ ಕಟ್ತಕ್ಕಂಥ ಯೋಗ ಈ ವರ್ಷ. ಸೊ ಇದೆಲ್ಲವೂ ಪ್ಲಸ್ ಪಾಯಿಂಟಾಗಿ ನಿಮಗೆ ಬಂದಿರೋದ್ರಿಂದ ಇದನ್ನು ಮಾಡ್ಕೊಳ್ಳಿ. ಇನ್ನು ಮೈನಸ್ ಪಾಯಿಂಟ್ ಏನಾದರೂ ಅದಕ್ಕೆ ಪರಿಹಾರ ಏನು? ಮೈನಸ್ ಪಾಯಿಂಟ್ ಏನು ಅಂದರೆ 6ನೇ ಮನೆಯಲ್ಲಿ, 5ನೇ ಮನೆಯಲ್ಲಿ ಕೇತು, 12ನೇ ಮನೆಯಲ್ಲಿ ಇಷ್ಟು ಗ್ರಹಗಳಿದೆಯಲ್ಲ, ಶನಿ, ಶುಕ್ರ, ಚಂದ್ರ, ಆಮೇಲೆ ಸೂರ್ಯ. ಇದರಿಂದ ಏನಾಗ್ಬೋದು, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸು. ಸ್ವಲ್ಪ ನಿದ್ದೆ ಕಮ್ಮಿ ಆಗ್ಬೋದು, ಹೆಚ್ಚಾಗಿ ಪ್ರಯಾಣಗಳಾಗ್ಬೋದು. ಪ್ರಯಾಣಗಳಲ್ಲಿ ಸ್ವಲ್ಪ ವೆಹಿಕಲ್ ಆಕ್ಸಿಡೆಂಟ್ಸು ಅದು ಇದು ಆಗ್ತಕ್ಕಂಥ ಚಾನ್ಸಸ್ ಉಂಟು. ನಾರ್ಮಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ಸ್ ಏನಾದರೂ ಇತ್ತು ಅಂದರೆ ಅದನ್ನು ಸರಿಪಡಿಸ್ಕೊಳ್ಳಿ. ಆ ಸಿಮ್ಟಮ್ಸ್ ಇದ್ದರೆ ಟ್ರೀಟ್ಮೆಂಟ್ಗೆ ಹೋಗಿ. ಅದೇ ರೀತಿ ಜಾಯಿಂಟ್ಸು, ಬೋನ್ ಸಂಬಂಧವಾಗಿ, ಮೂಳೆಗಳ ಸಂಬಂಧವಾಗಿ, ಅದು ಮಂಡಿ ಆಗ್ಬೋದು, ಆ್ಯಂಕಲ್ಸ್ ಆಗ್ಬೋದು, ನೆಕ್ಕು, ಈ ಥರ ಈ ಬೋನ್ಸ್ ರಿಲೇಟೆಡಲ್ಲಿ ಏನಾದರೂ ಸಮಸ್ಯೆ ಇದೆ ಅಂದರೆ ಅದನ್ನು ತೋರಿಸ್ಕೊಳ್ತಕ್ಕಂಥದ್ದು ಉತ್ತಮ. ಅದರ ಸಿಮ್ಟಮ್ಸ್ ಇತ್ತಂದರೆ ಅದು ಸ್ವಲ್ಪ ಜಾಸ್ತಿ ಆಗ್ಬೋದು, ಬ್ಲಡ್ ರಿಲೇಟೆಡ್ ಆಗ್ಬೋದು. ಆಮೇಲೆ ಈ ವರ್ಷ ಸ್ವಲ್ಪ ಕೋಪ ಪಡೋದಕ್ಕೆ ಜಾಸ್ತಿ ಚಾನ್ಸಸ್ ಉಂಟು. ನಾರ್ಮಲಿ ಮೇಷರಾಶಿಯವರ ಅಧಿಪತಿ ಮಂಗಳ ಗ್ರಹ. ಮಂಗಳ ಗ್ರಹ ಅಂದ್ರೇ ಸೇನಾಧಿಪತಿ ಅಂತ. ಸೇನಾಧಿಪತಿ ಅಂದರೆ ಕಮಾಂಡರ್ ಇನ್ ಚೀಫ್ ಅಂತ, ಒಂದು ಜನರಲ್ ಅಂತ. ಕಮಾಂಡರ್ ಇನ್ ಚೀಫ್ ಅನ್ನೋರು ಯಾವತ್ತಾದರೂ ಸರೆಂಡ್ರಿಂಗ್ ಮಾತಾಡ್ತಾರಾ? ಕಾಂಪ್ರಮೈಸಾಗಿ ಮಾತಾಡ್ತಾರಾ? ಮಾತಾಡಲ್ಲ. ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದು ಜಾಸ್ತಿ. ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡುವಾಗ ಸ್ಲಿಪ್ ಆಫ್ ದ ಟಂಗ್ ಏನಾದರೂ ಮಾತಾಡಿಬಿಟ್ರೆ ಅದೇ ದೊಡ್ಡ ಇಶ್ಯೂ ಆಗಿ ನಿಮಗೆ ತೊಂದರೆ ಕೊಡ್ಬೋದು. ಅದರಿಂದ ಮೇಷರಾಶಿಯವರು ಈ ವರ್ಷ ಕಾಂಪ್ರಮೈಸಾಗಿ ಹೋಗಿ ಅಂತ ನಾನು ಹೇಳ್ತಲ್ಲ, ಒಂದು ಸ್ವಲ್ಪ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ಳದೆ ಹೋಗ್ತಕ್ಕಂಥದ್ದು ಉತ್ತಮ. ಸ್ಲಿಪ್ ಆಫ್ ದ ಟಂಗ್ ಮಾತಾಡಬೇಡಿ. ಇದು ಸ್ಯಾಚುಟರಿ ವಾರ್ನಿಂಗ್. ಗುರುಗಳೇ, ಈ ಎಲ್ಲ ಪ್ರಾಬ್ಲಮಿಂದ ನಾವು ಈಚೆ ಬರಬೇಕು ಅಂದರೆ ಏನು ಮಾಡಬೇಕು? ಮೇಷರಾಶಿಯವರಿಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ಬಣ್ಣ ಬಂದು ಕೆಂಪು. ಅವ್ರಿಗೆ ತುಂಬ ಚೆನ್ನಾಗಿ ಆಗ್ಬರ್ತಕ್ಕಂಥ ದೇವರು ಬಂದು ಸುಬ್ರಹ್ಮಣ್ಯ ಸ್ವಾಮಿ. ಸೊ ಕುಮಾರಸ್ವಾಮಿ ಅಂತ ಕರಿತೀವಿ. ವೇಲ್ ಹಿಡ್ಕೊಂಡು ನಿಂತಿರ್ತಕ್ಕಂಥ ಸುಬ್ರಹ್ಮಣ್ಯ ಸ್ವಾಮಿ ಅವರ ದೇವಸ್ಥಾನಕ್ಕೆ ಮಂಗಳವಾರ ವಿಶೇಷ. ಅದರಿಂದ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಕೆಂಪು ಚೆನ್ನಾಗಿ ಆಗಿಬರುತ್ತೆ ಅಂದೆ. ಮಾರ್ಸ್ ಕೂಡ ರೆಡ್ ತಾನೇ ಇರೋದು, ಕೆಂಪು ಕಲರಿಂದ. ಕೆಂಪು ಬಣ್ಣದ ಹೂವುಗಳನ್ನ ತೊಗೊಂಡೋಗಿ ಅರ್ಚನೆಗೆ, ಪೂಜೆಗೆ, ಅಭಿಷೇಕಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಎಷ್ಟು ಕೊಡ್ತಿರೋ ಅಷ್ಟು ಒಳ್ಳೆಯದಾಗುತ್ತೆ. ಆಮೇಲೆ ತಮಿಳುನಾಡಲ್ಲಿ 6 ಪಡೈ ವೀಡು ಅಂತ ಕರೀತಾರೆ. ಸುಬ್ರಹ್ಮಣ್ಯ ಸ್ವಾಮಿಗೆ ಷಣ್ಮುಖ ಅಂತ ಒಂದು ಹೆಸರು. ಷಣ್ ಅಂದರೆ 6, ಮುಖ 6 ಮುಖ. ಒಂದೊಂದು ಮುಖ ಅಂದರೂ ಕೂಡ ಒಂದೊಂದು ದೇವಸ್ಥಾನ. 6 ಪಡೈ ವೀಡು ಅಂತಾರೆ. ತಿರುತ್ತಣಿ, ಪಳನಿ, ಸ್ವಾಮಿಮಲೈ, ತಿರುಪರಗುಂಡ್ರಂ, ಪಳಮುದಿರ್ಚೋಲೈ, ಆಮೇಲೆ ತಿರುಚೆಂದೂರು. ಸಾಧ್ಯವಾದರೆ 6 ದೇವಸ್ಥಾನಕ್ಕೆ ಏನು ಒಂದು ವರ್ಷದಲ್ಲಿ ಹೋಗಿ ಬರ್ಬೋದು. ಭಾರಿ ಒಳ್ಳೆಯದಾಗುತ್ತೆ. ಇನ್ ಕೇಸ್ 6 ದರ್ಶನ ಮಾಡೋಕ್ಕಾಗಿಲ್ಲ ಅಂದ್ರೆ ಒಂದು 2 ಆದರೂ ದರ್ಶನ ಮಾಡಿ, ಇಲ್ಲ 3 ಆದರೂ ದರ್ಶನ ಮಾಡಿ. ಯಾಕೆ ಈ 6 ಪಡೈ ವೀಡ್ದು ಒಂದು ಒಳ್ಳೆ ಫೋಟೋನೇ ಫ್ರೇಮ್ ಹಾಕಿ ನಿಮ್ಮ ಮನೇಲಿಟ್ಟು ಡೈಲಿ ಪೂಜೆ ಮಾಡ್ತಕ್ಕಂಥದ್ದು ಒಳ್ಳೆಯದು. ಆಮೇಲೆ ಓಂ ಸರವಣ ಭವಾಯ, ಓಂ ಸರವಣ ಭವಾಯ ತುಂಬ ಪವರ್ಫುಲ್ ಆದಂಥ ಮಂತ್ರ. ಎಷ್ಟು ಸಾರಿ ಆಗುತ್ತೋ ಅಷ್ಟು ಸಾರಿ ವರ್ಷ ಪೂರ್ತಿ ಜಪ ಮಾಡಿ. ಇದು ಮಾಡಿದ್ರಿ ಅಂದರೆ ನಿಮಗೆ ಇವಾಗ ಹೇಳಿದ್ನಲ್ಲ ಒಂದು 10% ಪ್ರಾಬ್ಲಮ್ ಇದೆ ಅಂತ, ಆ 10% ಪ್ರಾಬ್ಲಮ್ಮು ಕಮ್ಮಿ ಆಗುತ್ತೆ. ಈ 90% ಇನ್ನೂ ಹೆಚ್ಚುತ್ತೆ.
ಆ ರೀತಿ ಒಳ್ಳೆ ಫಲಿತಾಂಶ ನಿಮಗೆ ಸಿಗಲಿ ಅಂತ ಬೇಡ್ಕೊಳ್ತಾ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಆರಾಮಾಗಿರಿ, ಹುಷಾರಾಗಿರಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿರೋದು ತಮ್ಮೆಲ್ಲರ ಜಯ ಶ್ರೀನಿವಾಸನ್ ಗುರುಜಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.